ಹಾಯ್ ಫ್ರೆಂಡ್ಸ್, ನಮ್ಮ ಭೂಮಿಯ ಮೇಲೆ ಇರುವ 71% ಭೂಭಾಗವನ್ನ ನೀರೇ ಆವರಿಸಿದೆ. ಅದರಲ್ಲಿ 96.5% ಸಮುದ್ರವೇ ಇದೆ. ಆದರೆ ಶಾಕ್ ಆಗೋ ವಿಷಯ ಏನಪ್ಪಾ ಅಂದ್ರೆ, ಭೂಮಿಯಿಂದ ಲಕ್ಷಾಂತರ ಕಿಲೋಮೀಟರ್ ದೂರ ಇರುವ ಚಂದ್ರ ಹಾಗೂ ಮಂಗಳ ಗ್ರಹಗಳಿಗೆ ರಾಕೆಟ್ ನಲ್ಲಿ ಹೋಗಿ ಪರಿಶೋಧನೆ ಮಾಡುವ ವಿಜ್ಞಾನಿಗಳು ನಮ್ಮ ಭೂಮಿಯಲ್ಲೇ ಇರುವ ಸಮುದ್ರದ ಬಗ್ಗೆ ತಿಳಿದಿರುವುದು ಕೇವಲ 5%. ಇನ್ನು ಉಳಿದಿರುವ 95% ಇಂದಿಗೂ ಕೂಡ ರಹಸ್ಯವಾಗಿಯೇ ಇದೆ. ಹಾಗೆ ಒಂದು ಸರಿ ಊಹೆ ಮಾಡಿ, ನಮ್ಮ ಭೂಮಿಯ ಮೇಲೆ ಇರುವ ಅತ್ಯಂತ ದೊಡ್ಡ ಪರ್ವತ ಹಿಮಾಲಯ ಪರ್ವತ. ಆ ಹಿಮಾಲಯ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟರೆ ಅದು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಏನಿರಬಹುದು, ಯಾವ ಯಾವ ರೀತಿಯ ಜೀವಿಗಳು ಇರಬಹುದು? ಇದುವರೆಗೂ ಸಮುದ್ರದ ಅತಿ ಹೆಚ್ಚು ಆಳಕ್ಕೆ ಹೋಗಿ ದಾಖಲೆ ಸೃಷ್ಟಿ ಮಾಡಿರುವವರು ಯಾರು? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ. ಈ ಭೂಮಿಯಲ್ಲಿ ಜೀವಿಗಳು ಹುಟ್ಟಲು ಸಮುದ್ರವೇ ಕಾರಣ. ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮೊದಲ ಬಾರಿಗೆ ಮೈಕ್ರೋ ಆರ್ಗನ್ ಎಂಬ ಸೂಕ್ಷ್ಮ ಜೀವಿ ಹುಟ್ಟಿದ್ದು. ಮೈಕ್ರೋ ಆರ್ಗನ್ ಜೀವಿಯು ಬಹಳ ಚಿಕ್ಕದಾದ, ಕಣ್ಣಿಗೆ ಕಾಣಿಸದ ಜೀವಿ. ಅವುಗಳನ್ನು ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ನಾವು ಅದನ್ನು ನೋಡಬೇಕೆಂದರೆ ಮೈಕ್ರೋಸ್ಕೋಪ್ ಮೂಲಕವೇ ನೋಡಬೇಕು. ವಿಜ್ಞಾನಿಗಳು ಹೇಳುವ ಪ್ರಕಾರ ನಂತರ ಅದೇ ಎವಲ್ಯೂಷನ್ ಆಗಿ ಎಲ್ಲಾ ತರಹದ ಜೀವಿಗಳು, ಅಂದರೆ ಪ್ರಾಣಿ ಪಕ್ಷಿಗಳು ಹುಟ್ಟಿದ್ದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅಂದರೆ ನಾವು ಇಲ್ಲಿ ಇರುವುದಕ್ಕೂ ಸಮುದ್ರವೇ ಕಾರಣ. ಸಮುದ್ರ ಇಲ್ಲದಿದ್ದರೆ ಭೂಮಿಯ ಮೇಲೆ ಯಾವ ಜೀವಿಯೂ ಇರುತ್ತಿರಲಿಲ್ಲ. ಹಾಗೆ ಸಮುದ್ರದಲ್ಲಿ ಇರುವ ಗಿಡಗಳನ್ನು ಎಸಿ ಎಂದು ಕರೆಯುತ್ತಾರೆ. ಅದು ಏನಕ್ಕೆ ಅಂದ್ರೆ, ಸಮುದ್ರದಲ್ಲಿ ಇರುವ ಗಿಡಗಳಿಂದ ಟೆಂಪರೇಚರ್ ಬ್ಯಾಲೆನ್ಸ್ ಆಗುತ್ತೆ, ಹಾಗೂ ಅದೇ ಗಿಡಗಳಿಂದ ನಮಗೆ ಉಸಿರಾಡಲು ಆಕ್ಸಿಜನ್ ಕೂಡ ಸಿಗುತ್ತೆ. ಇನ್ನು ನಾವು ಭೂಮಿಯ ಮೇಲೆ ಚಲಿಸುವ ವಾಹನಗಳು ಹಾಗೂ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಸಾಮಾನ್ಯವಾಗಿ ನೋಡುತ್ತಾ ಇರುತ್ತೇವೆ. ಆದರೆ ಈ ಭೂಮಿಯ ಮೇಲೆ ಇರುವ ಅತ್ಯಂತ ದೊಡ್ಡ ಸರಕು ಸಾಗಣೆ ವಾಹನ ಅಂದ್ರೆ ಅದು ಕಾರ್ಗೋ ಶಿಪ್. ಅದು ಸಮುದ್ರದಲ್ಲೇ ಓಡಾಡುತ್ತೆ. ಅದನ್ನ ನಾವು ರಸ್ತೆಯಲ್ಲಾಗಲಿ ಅಥವಾ ಆಕಾಶದಲ್ಲಿ ಓಡಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಅದರ ತೂಕ ಸುಮಾರು 2 ಟನ್ ರಷ್ಟು ಇರುತ್ತೆ. 1950ರ ದಶಕದಲ್ಲೇ ಇಂತಹ ಮಹಾಕಾಯ ಸರಕು ನೌಕೆಗಳು ಪ್ರಯಾಣವನ್ನು ಆರಂಭಿಸಿವೆ. ಈಗ ನಾವು ಸಮುದ್ರದ 40 ಮೀಟರ್ ಆಳಕ್ಕೆ ಹೋಗೋಣ. ಇಲ್ಲಿಗೆ ಸಾಮಾನ್ಯವಾಗಿ ಸ್ಕ್ಯೂಬಾ ಡೈವರ್ಸ್ ಹೋಗ್ತಾ ಇರ್ತಾರೆ. ಅಲ್ಲಿ ಕಾಣಿಸುವ ಅನೇಕ ರೀತಿಯ ಜೀವಿಗಳನ್ನು ಸೆರೆ ಹಿಡಿದು ರೀಲ್ಸ್ ನಲ್ಲಿ ಹಾಗೂ ಶಾರ್ಟ್ಸ್ ನಲ್ಲಿ ಶೇರ್ ಮಾಡ್ತಾ ಇರ್ತಾರೆ. 2007ರಲ್ಲಿ ಅರ್ಬರ್ಟ್ ನಿಟ್ಸ್ ಎಂಬ ಡೈವರ್ ಒಂದೇ ಉಸಿರಿನಲ್ಲಿ 214 ಮೀಟರ್ ಆಳಕ್ಕೆ ಹೋಗಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಆದರೆ 2014ರಲ್ಲಿ ಅಹಮದ್ ಗಬ್ಬರ್ ಎಂಬ ಇಥೋಪಿಯನ್ ಡೈವರ್ ಆ ರೆಕಾರ್ಡ್ ಮುರಿದು 332 ಮೀಟರ್ ಡೈವ್ ಮಾಡಿರುತ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದೇ ಉಸಿರಿನಲ್ಲಿ ಅಷ್ಟು ಆಳಕ್ಕೆ ಹೋಗೋದು ಅಂದ್ರೆ ತಮಾಷೆಯ ವಿಷಯವಲ್ಲ. ಇನ್ನು ಸಮುದ್ರದ 500 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ ತಿಮಿಂಗಳಗಳು ನೋಡಲು ಸಿಗುತ್ತವೆ. ಇದು ತಿಮಿಂಗಳಗಳ ಝೋನ್ ಆಗಿರುತ್ತದೆ. ಆದರೆ ಇವುಗಳು ಕೂಡ 500 ಮೀಟರ್ ಗಿಂತ ಕೆಳಗೆ ಹೋಗೋದಿಲ್ಲ. ತಮ್ಮ ಆಹಾರಕ್ಕಾಗಿ ಕೇವಲ 500 ಮೀಟರ್ ರಷ್ಟು ಆಳವನ್ನು ಮಾತ್ರ ತಿಮಿಂಗಳಗಳು ಚಲಿಸುತ್ತವೆ. ಪೆಂಗ್ವಿನ್ಗಳು ಸುಮಾರು 1700 ಅಡಿಯಷ್ಟು ಆಳಕ್ಕೆ ಚಲಿಸಬಲ್ಲವು, ಅಂದ್ರೆ 518 ಮೀಟರ್. ಇನ್ನು ಜಲಚರಿಗಳೇ 500 ಮೀಟರ್ ಗಿಂತ ಆಳಕ್ಕೆ ಹೋಗೋದಿಲ್ಲ. ಇನ್ನು ಮಾನವ ಹೋಗೋಕೆ ತುಂಬಾನೇ ಕಷ್ಟ. ಯಾಕಂದ್ರೆ 500 ಮೀಟರ್ ಗಿಂತ ಕೆಳಗೆ ಹೋದ್ರೆ ವಾಟರ್ ಪ್ರೆಷರ್ ಹೆಚ್ಚು ಇರುತ್ತೆ. ಆ ಪ್ರೆಷರ್ ಎಷ್ಟಿರುತ್ತೆ ಅಂದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ನಮ್ಮ ತಲೆ ಮೇಲೆ ಬಿದ್ದಷ್ಟು. ಹಾಗಂತ ಎಲ್ಲಾ ಜಲಚರ ಜೀವಿಗಳು 500 ಮೀಟರ್ ಮೇಲೆಯೇ ವಾಸಿಸುವುದಿಲ್ಲ. ಅನೇಕ ಜಲಚರ ಜೀವಿಗಳು ಸಮುದ್ರದ ಆಳದಲ್ಲಿಯೇ ವಾಸಿಸುತ್ತವೆ. ಈಗ ನಾವು 1000 ಮೀಟರ್ ಆಳಕ್ಕೆ ಹೋಗೋಣ. ಇದನ್ನು ವಿಜ್ಞಾನಿಗಳು ಮಿಡ್ ನೈಟ್ ಝೋನ್ ಹಾಗೂ ಸ್ಕೇರಿ ಝೋನ್ ಎಂದು ಕರೆಯುತ್ತಾರೆ. ಏಕೆಂದ್ರೆ ಇಲ್ಲಿ ಸೂರ್ಯನ ಬೆಳಕು ಇರೋದಿಲ್ಲ. ಎಲ್ಲ ಕಡೆ ಸಂಪೂರ್ಣವಾಗಿ ಕತ್ತಲಿನಿಂದ ಕೂಡಿರುತ್ತೆ. ಹಾಗೆ ಇಲ್ಲಿ ನಾವು ವಿಚಿತ್ರವಾದ ಜೀವಿಗಳನ್ನು ನೋಡಬಹುದು. ಅದರಲ್ಲಿ 3 ರೀತಿಯ ಫಿಶ್ ಗಳನ್ನು ನಿಮಗೆ ತೋರಿಸುತ್ತೇನೆ.
ಈ ತರಹದ ಅನೇಕ ರೀತಿಯ ಜೀವಿಗಳು ಇಲ್ಲಿ ವಾಸಿಸುತ್ತವೆ. ಇನ್ನು 1800ರಲ್ಲಿ ಮೊದಲ ಬಾರಿಗೆ ಡೀಪ್ ಸಿ ಕ್ರಿಚರ್ ಸಿಕ್ಕಾಗ ವಿಜ್ಞಾನಿಗಳು ಅವುಗಳನ್ನು ಏಲಿಯನ್ ಅಂತ ಅಂದುಕೊಂಡಿದ್ರಂತೆ. ಇನ್ನು 4200 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ 11,000 PSI ಪ್ರೆಷರ್ ಇರುತ್ತೆ. ಹಾಗೆ 6,000 ಮೀಟರ್ ಒಳಗೆ ಹೋದರೆ 16,000 PSI ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಎಷ್ಟು ಇರುತ್ತೆ ಅಂದ್ರೆ ಮನುಷ್ಯನನ್ನು ಕ್ಷಣ ಮಾತ್ರದಲ್ಲಿ ಸಾಯಿಸಬಲ್ಲವು. 1960ರಲ್ಲಿ ಡಾನ್ ವಾಲ್ಸ್ ಮತ್ತು ಜಾಕ್ ಫಿಕಲ್ಡ್ ಇವರಿಬ್ಬರು ಆಗಿನ ಕಾಲದ ಟೆಕ್ನಾಲಜಿಯನ್ನ ಬಳಸಿಕೊಂಡು 10,916 ಅಡಿ ಹೋಗಿ ದಾಖಲೆ ಮಾಡಿದ್ರು. ಆದರೆ 2019ರಲ್ಲಿ ವಿಕ್ಟರ್ ವಿಸ್ಕೋವೋ ಎಂಬ ಬಿಲಿಯನರ್ ಸ್ಪೆಷಲ್ ಟೈಟಾನಿಯಂ ಸಬ್ಮೆರಿಯನ್ ಬಳಸಿಕೊಂಡು 10,928 ಮೀಟರ್ ಡೆಪ್ಗೆ ಹೋಗಿ ರೆಕಾರ್ಡ್ ಮಾಡಿದ್ರು. ಊಹೆ ಮಾಡಿ, 11 ಕಿಲೋಮೀಟರ್ ಆಳ ಅಂದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಕಟ್ಟಡವಾದ ಬುರ್ಜ್ ಖಲೀಫಾ ಅನ್ನ ಸಮುದ್ರದಲ್ಲಿ ಹಾಕಿದ್ರೆ ಅದು ಕೂಡ ಮುಳುಗಿ ಹೋಗುತ್ತೆ, ಅಷ್ಟು ಆಳ. ಇನ್ನು ಅಷ್ಟು ಆಳದಲ್ಲಿ ಸೂರ್ಯನ ಬೆಳಕು ಇಲ್ಲದಿದ್ದರೂ ಅಲ್ಲಿ ಜೀವಿಗಳು ವಾಸಿಸುತ್ತವೆ. ಆ ಜೀವಿಗಳು ಶಕ್ತಿಯನ್ನು ಪಡೆಯುವುದು ಓಷನ್ ಫ್ಲೋರ್ ನಿಂದ ಬರುವ ಹಾಟ್ ವೇನ್ಸ್ ನಿಂದ. ಇವು 400 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿಯಾಗಿರುತ್ತೆ. ಇನ್ನು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ 2017ರಲ್ಲಿ ಮೆರಿಯಾನಾ ಟ್ರೆಂಚ್ ನಲ್ಲಿ ಮಾನವರು ಬಿಟ್ಟ ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತೆ. ಅಂದರೆ ನಾವು ಎಷ್ಟು ಪೊಲ್ಯೂಷನ್ ಮಾಡ್ತಾ ಇದೀವಿ ಅಂತ ನಾವೇ ಯೋಚಿಸಬೇಕು. ಇನ್ನು ವಿಜ್ಞಾನಿಗಳಿಗೆ 95% ಸಮುದ್ರ ಭಾಗದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಲು ಆಗಿಲ್ಲ. ಮುಂದೆ ಆಗೋದೂ ಸುಲಭವಲ್ಲ. ಸೊ ಫ್ರೆಂಡ್ಸ್, ಚಂದ್ರನಿಗೆ ರಾಕೆಟ್ ಕಳಿಸೋದು ಈಸಿ, ಬಟ್ ಸಮುದ್ರದ ತಳಭಾಗಕ್ಕೆ ಹೋಗೋದು ಕಷ್ಟ ಸಾಧ್ಯ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ, ವಿ ನೋ ಮೋರ್ ಅಬೌಟ್ ಸ್ಪೇಸ್ ದೆನ್ ಅವರ್ ಓಷನ್ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಮುದ್ರದ ರಹಸ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.